ಇಲ್ಲಿ ಒಬ್ಬ ಬಿದ್ದುಕೊಂಡಿದ್ದಾನೆ. ಇವನ ಹೆಸರು ಚನಿಲ್ ಅಂತ. ಕೃಷಿಕರ ಚಿರಪರಿಚಿತವಾಗಿರುವಂಥ ಪ್ರಾಣಿ. ಇವನ ಕಥೆಯನ್ನು ನಿಮಗೆಲ್ಲ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇವನದೊಂದು ಅಂತ್ಯ ಸಂಸ್ಕಾರ ಮಾಡಿಬಿಡುವ. ಅಲ್ಲಿ ಗೇರು ಬೀಜದ ಮರ ಉಂಟು, ಇಲ್ಲಿ ಹೆಚಿಟ್ ಲೈನ್ ಉಂಟು, ಅದರ ಕೆಳಗಡೆ ಸತ್ತು ಬಿದ್ದಿದ್ದಾನೆ. ನೋಡಲಿಕ್ಕೆ ಅಳಿಲಿನಾಗಿ ಉಂಟು. ಇವ ಜೀವಂತವಾಗಿರುವಾಗ ಒಂದು ಫೋಟೋ ಬೇಕು ಅಂತ ಹೇಳಿದ್ರು ಕೂಡ ನಮಗೆ ಫೋಟೋ ಸಿಗೋದಿಲ್ಲ. ಹೀಗೆ ಸತ್ತ ಮೇಲೆ ಒಂದೊಂದು ಸಲ ಕಾಣಲಿಕ್ಕೆ ಸಿಗ್ತಾ ಇರ್ತಾನೆ. ಅಂದರೆ ಬಾಲ್ ನೋಡಿ ಭಾರಿ ಉದ್ದು ಉಂಟು. ಇದರಲ್ಲಿ 2 ಕಲರ್ ಉಂಟು. ಕಲರು ತುಂಬ ಉದ್ದ ಕೂಡ ಉಂಟು. ಇದು ಅದರ ಕೈಯಲ್ಲಿ ಒಂದು ದೊಡ್ಡ ಉಗುರು ಕೂಡ ಉಂಟು. ಸಿಕ್ಕಿದರೆ ಸಾಕು, ಚಾಕು ಹಾಕಿದಾಗೆ ಆಗ್ತದೆ, ಅಷ್ಟು ಶಾರ್ಪ್ ಆಗಿರುವಂಥ ಉಗುರು. ಅದರ ಕಿವಿ ನೋಡಲಿಕ್ಕೆ ಇನ್ನೂ ಚೆಂದ, ಸಣ್ಣದಾಗಿರುವಂಥ ಕಿವಿ. ಈಗ ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಚನಿಲ್, ನೀನು ಕೂಡ ಬೇಜಾರು ಮಾಡಬೇಡ ಆಯಿತಾ. ನೀನು ಜೀವಂತವಾಗಿರುವಾಗ ನಿನ್ನ ಒಂದು ಫೋಟೋ ವಿಡಿಯೋ ತೆಗೆಯು ಅಂತ ಹೇಳಿದರೆ ಆಗುವುದಿಲ್ಲ. ಸತ್ತ ಮೇಲೆ ನಿನ್ನೊಂದು ಪರಿಚಯ ಎಲ್ಲರಿಗೂ ಇರಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗೆಯೇ ಒಂದು ಸಣ್ಣ ಮೀಸೆ ಕೂಡ ಉಂಟು. ಈಗೊಂದು ಗುಂಡಿ ತೆಗೆದು ಇವನನ್ನು ಗುಂಡಿಯೊಳಗೆ ಹಾಕುವ, ಅಂತ್ಯ ಸಂಸ್ಕಾರ ಮಾಡುವ. ಸಂಜೆಯ ಸಮಯ ಆಗ್ತಾ ಬಂತು. ಸಂಜೆಯ ಸಮಯ, ಎಲ್ಲರೂ ಕೆಲಸ ಮುಗಿಸಿ ಮನೆ ಸೇರುವಾಗ ಇವ ಕೂಡ ದೇವರ ಪಾದ ಬೇಗ ಸೇರಲಿ. ಹೊಂಡ ಮುಚ್ಚಿ ಅದರ ಮೇಲೆ ಇಷ್ಟೊಂದು ಕಸಗಳನ್ನು ಹಾಕಿದ್ದೇನೆ. ಯಾಕೆಂತ ಹೇಳಿದರೆ ಬೇರೆ ಯಾವುದೇ ಪ್ರಾಣಿಗಳು ಬಂದು ಹೊಂಡವನ್ನು ಅಗೆದು ಅದನ್ನು ತಿನ್ನಬಾರ್ದು, ಹೊರಗೆ ತೆಗಿಬಾರ್ದು ಅನ್ನೋ ಉದ್ದೇಶಕ್ಕೆ ಹೊಂಡದಲ್ಲಿ ಹಾಕಿದರೆ ಹೊಂಡದಲ್ಲಿ ಅದು ಕೊಳೆತು ಅದು ನಮ್ಮ ಕೃಷಿ ಭೂಮಿಗೆ, ಇಲ್ಲಿ ಹತ್ತಿರದಲ್ಲಿ ಇರುವಂಥ ಗಿಡಗಳಿಗೆ ಆಹಾರ ಆಗ್ತದೆ, ಗೊಬ್ಬರ ಆಗ್ತದೆ. ಯಾರು ಬೇಕಾದರೂ ಬರಲಿ, ಆದರೆ ಚನಿಲ್ ಮಾತ್ರ ನಮ್ಮ ಕೃಷಿ ತೋಟಕ್ಕೆ ಬರಬಾರ್ದು ಸ್ನೇಹಿತರೆ. ಎಲ್ಲ ನಮ್ಮ ಕೃಷಿಯನ್ನು ಹಾಳು ಮಾಡಿ ಹಾಕ್ತದೆ. ಒಂದು 5-6 ವರ್ಷ ಶ್ರಮಪಟ್ಟಿರ್ತೇವೆ ಯಾವುದೇ ಕೃಷಿ ಆದರೂ ಕೂಡ. 5 ವರ್ಷ ನಾವು ಶ್ರಮಪಟ್ಟು ಬೆಳೆಸಿದನ್ನು ಇದು ಬಂದು ಒಂದೇ ನಿಮಿಷದಲ್ಲಿ ಸರ್ವನಾಶ ಮಾಡಿ ಹಾಕ್ತದೆ. ಭಯಂಕರ ಉಪದ್ರ ಜೋರಾಗುವಾಗ ಕರೆಂಟ್ ಲೈನಿಗೆ ಬಿದ್ದು ಅದು ಸಾಯ್ತಾ ಇರ್ತದೆ. ಮಂಗ ಕರೆಂಟ್ ಲೈನಿಗೆ ಬಿದ್ದು ಸತ್ತದು ನಾವು ಕೇಳುವುದು ನೋಡೋದು ಬಹಳ ಕಡಿಮೆ. ಸೊ ಕೃಷಿಕರ ಅತಿ ದೊಡ್ಡ ಶತ್ರು ಅಂತ ಹೇಳಿದ್ರೆ ಈ ಚನಿಲ್. ಅಲ್ಲಿ ಸೌಂಡ್ ಕೇಳ್ತಾ ಉಂಟು, ಆಚೆ ಆನೆ ಬಂತ ಅಂತ ಕಾಣ್ತದೆ. ಇನ್ನು ರಾತ್ರಿ ಆನೆ ಇದ್ದು ಸವಾಸ, ಹೇಳಿ ಪ್ರಯೋಜನ ಇಲ್ಲ. ಹಾಗಾದರೆ ಚನಿಲಿನ ಈ ಒಂದು ಸಣ್ಣ ಕಥೆಯನ್ನು ಇವತ್ತು ಇಲ್ಲಿಗೆ ಮುಗಿಸುವಲ್ಲ.